ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವ ವಿಜಯ ಪಂಚಮ ಸರ್ಗದಲ್ಲಿ 31ನೇ ಶ್ಲೋಕ. ಭಿಕ್ಷಾ ಪ್ರದಾತ್ರಾತ್ರ ಪರೀಕ್ಷಿತುಂ ಮುಹುಃ ದತ್ತೇ ಪ್ರಭುಕ್ತೆ ಕದಲೀ ಫಲೋಚ್ಛಯೇ ಅನೇನ ನಿರ್ಯತ್ನಮವಾರ್ಯ ವಿಸ್ಮಯಃ ತಮಾರ್ಯವರ್ಯಂ ವಿಜನೇ ವದದ್ಗುರುಃ. ಭಿಕ್ಷಾ ಪ್ರದಾತ್ರ ಅತ್ರ ಪರೀಕ್ಷಿತುಂ ಮುಹುಃ ದತ್ತೇ ಪ್ರಭುಕ್ತೆ ಕದಲೀ ಫಲೋಚ್ಛಯೇ ಅನೇನ ನಿರ್ಯತ್ನಂ ಅವಾರ್ಯ ವಿಸ್ಮಯಃ ತಂ ಆರ್ಯವರ್ಯಂ ವಿಜನೇ ಅವದದ್ಗುರುಃ. ಅತ್ರ ವಿಷ್ಣುಮಂಗಲೇ, ಆ ವಿಷ್ಣುಮಂಗಲ ಕ್ಷೇತ್ರದಲ್ಲಿ ಭಿಕ್ಷಾಪ್ರದಾತ್ರ, ಭಿಕ್ಷೆಯನ್ನು ಕೊಡತಕ್ಕವರು, ಅಂಧಃ ಕ್ರೂರಂ ಭಕ್ತಂ ದೀದಿಭಿರನ್ನಂ ತಥಾ ಉದನಂ ಭಿಕ್ಷಾ ಇತಿ ಹಲಃ. ಭಿಕ್ಷೆಯನ್ನ ಕೊಡ್ತಾ ಇದ್ರು ಅಂದ್ರೆ ಯತಿಗಳು ಸ್ವೀಕಾರ ಮಾಡೋದನ್ನ ಭಿಕ್ಷೆ ಅಂತ ಕರಿತೀವಿ. ಆ ತರ ಮಧ್ವಾಚಾರ್ಯರು ಮತ್ತು ಅಚ್ಯುತ ಪ್ರಜ್ಞರು ಅವರಿಗೆ ಭಿಕ್ಷೆಯನ್ನಾಗ್ತಾ ಯಾರೋ ಒಬ್ಬರು ಗೃಹಸ್ಥಾಶ್ರಮಿಗಳು ಭಿಕ್ಷೆಯನ್ನಾಗ್ತಾ ಪರೀಕ್ಷಿತುಂ ಲೋಕಪ್ರಸಿದ್ಧಂ ಅಸ್ಯ ಸ್ವೇಚ್ಛಾ ಭೋಕ್ತೃತ್ವ ಲಕ್ಷಣ ಮಾಹಾತ್ಮ್ಯಂ ವಾಸ್ತವಂ ನವಾ ಇತಿ ಪರೀಕ್ಷಣಾಯ. ಇವರು ಲೋಕಪ್ರಸಿದ್ಧ, ಇವರು ಇಚ್ಛೆ ಬಂದಂತೆ ಎಷ್ಟು ಬೇಕಾದ್ರೂ ತಿಂತಾರಂತೆ ಹಾಗೆ ಅಂತ ಲೋಕದಲ್ಲಿ ಒಂದು ಪ್ರಸಿದ್ಧಿ ಇತ್ತು. ಅಂತಹ ಮಹಿಮೆ ಇವರಲ್ಲಿ ಇದೆಯೋ ಇಲ್ಲವೋ ಹಾಗೆಂಬ ಅದನ್ನ ಪರೀಕ್ಷೆ ಮಾಡುವುದಕ್ಕಾಗಿ, ಅಂದ್ರೆ ಎಷ್ಟು ಹಾಕಿದ್ರು ಕೂಡ ತಿಂತಾರೆ, ಹೌದೋ ಅಲ್ಲವೋ ಹಾಗೆಂಬ ಅದನ್ನ ಪರೀಕ್ಷೆ ಮಾಡಬೇಕು ಎನ್ನುವುದಕ್ಕಾಗಿ ಭಿಕ್ಷಾವಸಾನೆ, ಆ ಭಿಕ್ಷೆ ಹಾಕುವ ಸಂದರ್ಭದಲ್ಲಿ ಮುಹುಹು ಮತ್ತೆ ಮತ್ತೆ ಕದಲಿ ಫಲೋಚ್ಛಯೇ, ಕದಲಿ ಪಕ್ವ ಫಲಸಮೂಹೆ, ಬಾಳೆಹಣ್ಣುಗಳು, ಅನೇಕ ಬಾಳೆಹಣ್ಣುಗಳನ್ನ ಆಚಾರ್ಯರು ಸ್ವೀಕಾರ ಮಾಡಬೇಕು, ಇವರು ಮತ್ತೆ ಮತ್ತೆ ಬಡಿಸ್ತಾ ಇರಬೇಕು. ಆ ರೀತಿಯಾಗಿ ದತ್ತೆ ಕೊಡ್ತಾ ಇರುವಾಗ ಅನೇನ ಶ್ರೀಮಧ್ವಾಚಾರ್ಯನ ನಿರ್ಯತ್ನಂ, ಯಾವ ಆಯಾಸವೂ ಇಲ್ಲದೆ ಪ್ರಯತ್ನವೂ ಇಲ್ಲದೆ ಪ್ರಭುಕ್ತೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ರಂತೆ. ಎಷ್ಟು ಹಾಕಿದ್ರು ತಿಂತಾ ಇದ್ರು, ಆಶ್ಚರ್ಯ ಆಯ್ತು. ಆ ರೀತಿಯಾಗಿ ಭೋಗ ಮಾಡ್ತಾ ಇರುವಾಗ ಅವಾರ್ಯ ವಿಸ್ಮಯ, ಆ ಆಶ್ಚರ್ಯ ತಡ್ಕೊಳ್ಳಿಕ್ಕಾಗಲ್ಲ ಅವರಿಂದ. ಯಾರಿಗೆ? ಗುರು ಅಚ್ಯುತ ಪ್ರೇಕ್ಷರಿಗೆ. ತನ್ನ ಶಿಷ್ಯ ಮಧ್ವಾಚಾರ್ಯರು ಈ ರೀತಿಯಾಗಿ ಭೋಗ ಮಾಡುವುದನ್ನು ನೋಡಿ ಅಚ್ಯುತ ಪ್ರೇಕ್ಷರಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಆಶ್ಚರ್ಯ. ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಇದು. ತಮ್ ಆರ್ಯವರ್ಯಂ ಮಹತಾಂ ಉತ್ತಮಂ, ದೊಡ್ಡವರಿಗಿಂತಲೂ ಉತ್ತಮರಾದವರು, ಇಂದ್ರ ರುದ್ರ ಇವರೇ ಮೊದಲಾದವರಿಗಿಂತಲೂ ಉತ್ತಮರಾದ ತಮ್ ಮಧ್ವಾಚಾರ್ಯಂ ವಿಜನೇ, ಯಾವ ಜನರು ಇಲ್ಲದೆ ಇರುವಾಗ ಅಂದ್ರೆ ಏಕಾಂತದಲ್ಲಿ, ತಸ್ಮಿನ್ ಪ್ರದೇಶ ರಹಸ್ಯವಾಗಿ ಅಬದತ್ ಕೆಲವು ಮಾತನ್ನ ಕೇಳಿದ್ರು. ಅದೇನ್ ಮಾತು ಕೇಳಿದ್ರು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಆಚಾರ್ಯರು ವಿಷ್ಣು ಮಂಗಳದಲ್ಲಿ ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇರುವಾಗ ಆ ಗೃಹಸ್ಥನು ಅವನಿಗೆ ಪರೀಕ್ಷೆ ಮಾಡಬೇಕು ಅಂತ ಅನಿಸ್ತು. ಆಚಾರ್ಯರು ಎಲ್ಲವನ್ನೂ ತಿನ್ನ ಸಾಮರ್ಥ್ಯ ಇದೆಯೋ ಇಲ್ಲವೋ ಹಾಗೆ ಅಂತ ಪರೀಕ್ಷೆ ಮಾಡಬೇಕು ಎನ್ನುವ ಬುದ್ಧಿಯಿಂದ ಮತ್ತೆ ಮತ್ತೆ ಬಾಳೆಹಣ್ಣುಗಳನ್ನ ಕೊಡ್ತಾ ಇದ್ರು. ಆಚಾರ್ಯರು ಅದನ್ನ ಅನಾಯಾಸವಾಗಿ ಸೇವೆ ಮಾಡುವುದನ್ನು ನೋಡಿ ಅಚ್ಯುತ ಪ್ರೇಕ್ಷರಿಗೆ ಭಾರಿ ಆಶ್ಚರ್ಯ. ಅವರು ಅದನ್ನ ಏನು ಎಂಬ ಅದನ್ನ ಮುಂದಿನ ಶ್ಲೋಕದಲ್ಲಿ ಅವ್ರು ಕೇಳಿದ ಪ್ರಶ್ನೆಯನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.